ವೆಲ್ಕಮ್ ಬ್ಯಾಕ್. ಇವತ್ತು ಗುರುವಾರ ಬೆಳಗ್ಗೆ 7 ಕಾಲಿಂದನೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆನೇ ಎದ್ದಿದ್ದೆ, ಬಟ್ ನೋಡೋಣ ಇವ್ರು ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿ ನಾನು ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇವತ್ತು ಹೊರಗಡೆ ಧೂಳು ತೊಡೆಯೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಏನು ಮಾಡ್ತೀನಿ ಅದನ್ನೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಹಬ್ಬದ್ದು ತಯಾರಿನ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಧೂಳು ತೊಡೆದು, ಯಾಕಂದರೆ ಒಂದೊಂದು ದಿನಕ್ಕೆ ಆಗೋದು ನಮ್ಗೆ ಗೊತ್ತು. ನಮ್ಮ ಹೆಣ್ಮಕ್ಳು ಒಂದು 15 ಡೇಸ್ ಮುಂಚೆಯಿಂದನೇ ಕೆಲಸಗಳು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಮುಗಿಯೋದು. ಇಲ್ಲಾಂದರೆ ಹಬ್ಬದ ನಿಯರೆಸ್ಟ್ ಆದರೆ ನಮಗೂ ಸಾಕಾಗುತ್ತೆ, ಮತ್ತು ಹಬ್ಬ ಮಾಡೋ ಮೂಡೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ಈಗ 7:45 ಆಗೋಯಿತು, ನನ್ನ ಟೈಮ್ ಅಪ್ ಆಗೋಯಿತು. ಈಗ ನಾನು ಹೊರಗಡೆ ಕಸ ಗುಡಿಸ್ಬಿಟ್ಟು ನೀರು ಹಾಕೋದಕ್ಕೆ ಹಿಮನ್ನ ಬಿಡ್ತೀನಿ. ಅಂದರೆ ಅವನಿಗೆ ಅಲ್ಲೇ ನಲ್ಲಿ ನೀರನ್ನು ಕೊಟ್ಬಿಟ್ರೆ ಅವನು ನೀರು ಹಾಕ್ಕೊಂಡು ಅಲ್ಲೆಲ್ಲ ಹೊರಗಡೆ ಎಲ್ಲ ನೀರು ಹಾಕಿ ಬರ್ತಾನೆ. ನಾನು ಆಮೇಲೆ ಗುಡಿಸ್ಬಿಟ್ಟು ಅಲ್ಲಿ ರಂಗೋಲಿ ಬಿಡ್ತೀನಿ. ಇದು ಡೈಲಿ ನಮ್ಮದು ರೊಟೀನ್ ಆಗಿರುತ್ತೆ. ಇವತ್ತೊಂದು ತಿಂಡಿ ತಾಳಿಪಟ್ಟು, ಹಂಗಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಇರುತ್ತೆ. ನಮ್ಮ ಅತ್ತೆನೂ ಪಾಪ ಆ ಕಡೆ ಎಲ್ಲ ಅವರು ಏನಾದರೂ ಮಾಡ್ಕೊತಿರ್ತಾರೆ, ಚಟ್ನಿಗೆ ರೆಡಿ ಮಾಡ್ಕೊಳ್ಳೋದು ಅಂತ ಅದೆಲ್ಲ ಮಾಡ್ಕೊತಿರ್ತಾರೆ. ನಾನು ಇದಕ್ಕೆಲ್ಲ ಹೆಚ್ಚಿಕೊಡ್ಬೇಕಲ್ವ, ಸೊ ಹಾಗಾಗಿ ಅದನ್ನೆಲ್ಲನೂ ಹೆಚ್ಚಿಟ್ಟೆ. ನಮ್ಮನೇಲಿ ಸ್ವಲ್ಪ ಜಾಸ್ತಿ ಕಾಯಿ, ಅದ್ರ ಜೊತೆಗೆ ಜೀರಿಗೆ ಹಾಕೋದ್ರಂತೂ ಸಕ್ಕ ಟೇಸ್ಟ್ ಇರುತ್ತೆ. ಬಟ್ ನಾವು ಇಷ್ಟೇ, ಇದ್ರ ಜೊತೆಗೆ ಮೂಲಂಗಿ ಅಥವಾ ಇನ್ನೇನಾದರೂ ಅಂದರೆ ನೀರು ಬಿಡೋ ಅಂಶ ಅಂದರೆ ಏನದು ಸೌತೆಕಾಯಿ ಈ ಥರದ್ದೇನಾದ್ರೂ ತುರಿದ್ಬಿಟ್ಟು ಹಾಕ್ತೀವಿ. ನೀರೇ ಹಾಕಲ್ಲ, ಬರೀ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಮಾಡ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಟೇಸ್ಟಾಗೂ ಇರುತ್ತೆ, ಮಕ್ಕಳು ತಿಂತಾರೆ. ಅದನ್ನು ಬೇಕಾದ್ರೆ ಚಟ್ನಿ ಇಲ್ದೇ ಬರೀ ತುಪ್ಪ ಬೆಣ್ಣೆಲಿ ಹಂಗೇ ತಿನ್ಕೊಂಡು ನಾವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀವಿ. ಮಕ್ಳಿಗೆ ಮಾತ್ರ ಹಾಗೆ ಕೊಡ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮತ್ತು ಬೆಣ್ಣೆ ಏನಾದರೂ ಹಾಕ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ಅವರೇನಿಲ್ಲ, ಬೇಯ್ತಾ ಇದೆ ರೊಟ್ಟಿ. ಇವಾಗ ಒಬ್ಬೊಬ್ರಿಗಿಬ್ರಿಗೂ ಹಾಕ್ಕೊಟ್ಬಿಟ್ರೆ ಕುತ್ಕೊಂಡು ತಿನ್ಕೊತಾರೆ. ರೇಷು ಅವನೇ ಸ್ನಾನ ಮಾಡ್ಕೊಂಡು ಬರ್ತಾನೆ, ಹಿಮು ಮಾತ್ರ ನಾನು ಮಾಡಿಸ್ಬೇಕು. ಇವಾಗ ಸ್ಕೂಲ್ಗೆ ಹೊರಟೆ. ರೇಷನು ಮುಂದೆ ಅವನ ಬ್ಯಾಗ್ ಅವನೇ ಇವತ್ತು ನೇತಾಕೊಂಡು ಹೋಗ್ತಾ ಇದ್ದಾನೆ. ತುಂಬ ಹೆವಿ ಭಾರ ಇರುತ್ತೆ. ಏನು ಮಾಡೋದು ಪಾಪ, ಅದು ಸ್ಕೂಲಿನ ಅಂತ ಏನು ದೂರ ಇಲ್ವಲ್ಲ. ಸೊ ಹಂಗಾಗಿ ಅಲ್ಲಿಂದ ಬಂದಾಯಿತು. ನಾನು ತಿಂಡಿ ತಿನ್ನೋಣ ಅಂತ ತಿಂತಾಯಿದ್ದೀನಿ. ನನ್ನ ಪ್ರಕಾರ ಏನು ಅಂದರೆ, ನಾವೇನಾದರೂ ಒಂದು ಕೆಲಸ ಮಾಡ್ತೀವಿ ಅಂತ ಕೈಗೆ ಎತ್ಕೊಂಡ್ಮೇಲೆ ಯಾರು ಏನಾರು ಅನ್ನಲಿ ಅದನ್ನು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸನ ನಾವು ಮಾಡ್ಕೊಂಡೋಗೋದು ಉತ್ತಮ ಅಂತ ಅನಿಸುತ್ತೆ. ಹಿಂಗಂತ ಹೇಳ್ತಾ ನಾನು ಈ ಚಿಕ್ಕ ವ್ಲಾಗ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೊಂಬೆ ನೋಡಲಿ ಹೆಂಗೆ ಆಟ ಆಡುತ್ತಿದ್ದು ಗೊಂಬೆ, ಚಿಕ್ಕ ಗೊಂಬೆ. ಸುಬ್ಬು ಗೊಂಬೆ, ಇದು ಸುಬ್ಬು ಗೊಂಬೆ.